ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ರೆಸಿಪಿ ಏನು ಅಂತಂದರೆ ಮದುವೆ ಮನೆ ಸ್ಟೈಲಲ್ಲಿ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಮತ್ತು ವಿಕ್ಕಿಯವರು ಒಂದು ಬೈಕ್ ತೊಗೊಂಬಂದಿದ್ರು. ಯಾವ ಬೈಕು ಅಂತ ಅವ್ರದ್ದು UK ಎಕ್ಸ್ಟ್ರಾಸಲ್ಲಿ ನೋಡಿರ್ತೀರ ಅನಿಸುತ್ತೆ. ಅದ್ರದ್ದು ಒಂದು ಸ್ಮಾಲ್ ಕ್ಲಿಪ್ ಹಾಕಿದ್ದೀನಿ. ಚೆನ್ನಾಗಿತ್ತು, BMW ಬೈಕು. ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಥ್ಯಾಂಕ್ ಯು. ಏನು ಮಾಡ್ತಾ ಇದೀಯ ರೀತಿ? ಇಷ್ಟೊಂದು ಐಟಮ್ಸ್ ಅಲ್ಲಿ ಏನು ಅನಿಸ್ತಿದೆ ನಿಮಗೆ? ಪಲಾವ್ ಅಲ್ಲ, ಇದು ಮದುವೆ ಸ್ಟೈಲಲ್ಲಿ ಮಾಡ್ತಾ ಇರೋ ತರಕಾರಿ ಸಾಂಬಾರ್. ನಂಗೆ ಗೊತ್ತು ನಿಮಗೆ ತರಕಾರಿ ಅಂದರೆ ಅಲರ್ಜಿ ಅಂತ. ನೋಡಿ ಏನೇನು ರ್ಯಾಂಡಮ್ ಆಗಿ ತೋರಿಸ್ತೀನಿ ಪಟ ಅಂತ ಏನೇನು ತರಕಾರಿ ತೊಗೊಂಡಿದ್ದೀನಿ ಅಂತ. ಇದು ಸ್ವೀಟ್ ಕುಂಬಳಕಾಯಿ 1 ಪೀಸು, ಕ್ಯಾರೆಟು, ಆಲೂಗಡ್ಡೆ, ನೋಕೋಲು, ಇದೇನು ಚಿಕ್ಕು ಸೌತೆಕಾಯಿ, ತೊಂಡೆಕಾಯಿ, ಕ್ಯಾಪ್ಸಿಕಮ್ಮು ತೊಗೊಂಡಿದ್ದೀನಿ. ಇದು ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. 1 ಬದನೆಕಾಯಿ, ಮುಲ್ಲಂಗಿ, ಮತ್ತು ಬೀನ್ಸು, ಇದೇನು ಕಾಲಿಫ್ಲವರು. ಅಷ್ಟೇ, ಮೇನ್ ಇಂಗ್ರೀಡಿಯೆಂಟ್ ನುಗ್ಗಕಾಯಿ ಇಲ್ಲ. ಸೊ ಇಷ್ಟು ಎಲ್ಲಿಂದ ಆರ್ಡರ್ ಮಾಡಿದ್ದೆ ಹೇಳ ನಾನು? ಜೆಪ್ಟೋ ಅಲ್ಲಿ ಫ್ರೀ ಕ್ಯಾಶ್ ಇತ್ತು, 75 ರೂಪೀಸ್. ಅದ್ರಲ್ಲಿ ಪಟ ಅಂತ ಆರ್ಡರ್ ಮಾಡಿದೆ. ಇವಾಗ ಸಾಂಬಾರ್ ಮಾಡಕ್ಕೆ ಸಾಂಬಾರ್ ಪೌಡರು ನಾನೇ ತಯಾರು ಮಾಡ್ತಾ ಇರೋದು. ಈಗ ಸಾಂಬಾರ್ ಪೌಡರ್ ಫಸ್ಟು ಸಾಂಬಾರ್ ಪೌಡರು ಒಳಕ್ಕೆ ಏನೇನು ಹಾಕೋಬೇಕು ಅಂತಂದರೆ ವೆರಿ ಈಸಿ, ಫ್ರೆಶ್ ಆಗಿರುತ್ತೆ. 1-2 ಸ್ಪೂನ್ ಅಷ್ಟೇ, ಎಣ್ಣೆನು ಜಾಸ್ತಿ ಬೇಡ. ಉದ್ದಿನಬೇಳೆ 1-2 ಸ್ಪೂನು, ಇದೊಂದು 3 ಸಲ ಸಾಂಬಾರಿಗೆ ಆಗುತ್ತೆ. ಕಡಲೆಬೇಳೆ 2 ಸ್ಪೂನು, ಜೀರಿಗೆ 2 ಸ್ಪೂನು. ಕೆಲವೊಬ್ರು ಜೀರಿಗೆ ಹಾಕಲ್ಲ, ನಾನು ಜೀರಿಗೆ ಯೂಸ್ ಮಾಡ್ತೀನಿ. ಸೊ ಇದಿಷ್ಟು ಲೈಟಾಗಿ ಬ್ರೌನ್ ಮಾಡ್ಕೊಬೇಕು, ಗೋಲ್ಡನ್ ಬ್ರೌನ್. ಇದೊಂಚೂರು ಫ್ರೈ ಆಗ್ತಿದ್ದಂಗೆ 2 ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ಳಿ. 2 ಅಲ್ಲ, 4 ಸ್ಪೂನಷ್ಟು ಹಾಕ್ಕೊಳ್ಳಿ. ನಾವು ಜೀರಿಗೆ 2 ಸ್ಪೂನು, ಉದ್ದಿನಕಾಳು 2 ಸ್ಪೂನು, ಕಡಲೆಬೇಳೆ 2 ಸ್ಪೂನ್ ಹಾಕಿರೋದ್ರಿಂದ ಇದೊಂದು 4 ಸ್ಪೂನ್ ಹಾಕೋಬೇಕು. ಕೈಯಲ್ಲಿ ಹೇಳ್ತೇವೆ ಔಟೆ, ನಮ್ದಂಗೆ ನಾನು ಮೆಜರ್ಮೆಂಟ್ ಜಾಸ್ತಿ ಯೂಸ್ ಮಾಡಲ್ಲ. ಮತ್ತು ಮೆಂತ್ಯ ಕಾಳು 4, ಯಾಕಂದರೆ ಕಸರೆ ಬಂದ್ಬಿಡುತ್ತೆ ಜಾಸ್ತಿ ಹಾಕಿದ್ರೆ. ಸೊ ಇಷ್ಟು ಹುರ್ಕೋಬೇಕು ಚೆನ್ನಾಗಿ. ಹೆಂಗಿದೆ ಘಮ? ಧನಿಯಾದ ಜಾಸ್ತಿ ಬರ್ತದೆ. ಆದಷ್ಟು ಸ್ಲೋ ಸಿಮ್ಮಲ್ಲೇ ಹುರ್ಕೊಬೇಕು, ಜೋರಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಕಪ್ಪಗಾಗ್ಬಿಡುತ್ತೆ. 1-2 ಕಡ್ಡಿ ಕರಿಬೇವಿನ ಸೊಪ್ಪು. ಇದ್ರ ಜೊತೆನೆ ನಾನು ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಇನ್ನೊಂದು ಚಿಕ್ಕದ ಖಾರ ಇರುತ್ತೆ, ಇದನ್ನು ಅದನ್ನ 2 ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. 2 ನೋಡೋಕೆ ಒಂದೇ ಥರ ಇದೆ, ಬಟ್ ಬೇರೆ ಬೇರೆ. ಸೊ ಇಷ್ಟು ಚೆನ್ನಾಗಿ ಹುರ್ಕೊಬೇಕು. ಇದು ಚೆನ್ನಾಗಿ ಹುರಿದಾಗಿದೆ. ಸೊ ಇದು ಆರಿದ ಮೇಲೆ ಗ್ರೈಂಡ್ ಮಾಡ್ಕೊಬೇಕು. ಇಷ್ಟೇ ಇಂಗ್ರೀಡಿಯೆಂಟು, ಸಿಂಪಲ್ಲು. ನಾನು ಇದಕ್ಕೆ ಕಾಯಿ ಆ್ಯಡ್ ಮಾಡಿಲ್ಲ, ನಾನು ಕಾಯಿ ಆ್ಯಡ್ ಮಾಡಲ್ಲ. ಸೊ ಇಷ್ಟೇ ಇಂಗ್ರೀಡಿಯೆಂಟು. ಇದನ್ನು ಆಫ್ ಮಾಡಿ ಆರಿದ ಮೇಲೆ ಗ್ರೈಂಡ್ ಮಾಡ್ಕೊಬೇಕು. ಇದು ಆರ್ತಾ ಇದೆ ಅಂತ ಅಂದಾಗ ಇದಕ್ಕೆ ಹಿಂಗೆ ಹಾಕ್ಕೊಳ್ಳಿ ಸ್ವಲ್ಪ. ನಾನು ಮರ್ತೋಗ್ಬಿಟ್ಟಿದ್ದೆ. ಹಿಂಗೆ ಹಾಕ್ಕೊಂಡು ಒಟ್ಟಿನಲ್ಲಿ ಇದನ್ನು ಆರಿಸಿದ ಮೇಲೇ ಮಿಕ್ಸ್ ಮಾಡ್ಬೇಕು ಹಿಂಗನ್ನ. ಸೊ ಒಗ್ಗರಣೆಗೆ ಹಾಕೊಳ್ಳೋದಕ್ಕಿಂತ ಹಿಂಗೆ ಹಾಕ್ಕೊಂಡ್ರೆ ಫ್ಲೇವರ್ ಜಾಸ್ತಿ. ಬಿಸಿ ಇದ್ದಂಗೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಆಮೇಲೆ ಹಾಕೋತೀನಿ ನಾನು. ಇವಾಗ ಅದು ಆರೋಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಬಿಡೋಣ. ಎಣ್ಣೆ 1-2 ಸ್ಪೂನ್ ಹಾಕ್ಕೊಳ್ಳಿ, ಅಂದರೆ ತರಕಾರಿ ಬೇಯೋಷ್ಟರಲ್ಲಿ ಅದು ರುಬ್ಕೊಬಿಡ್ಬೋದು. ಸಾಸಿವೆ 1-2 ಕಾಳಷ್ಟು ಜೀರಿಗೆ, ಕರಿಬೇವಿನ ಸೊಪ್ಪು, ಇದು ಸಾಂಬಾರು ಈರುಳ್ಳಿ ಹೆಚ್ಚಿಲ್ಲ, ನಾನು ಹಂಗಂಗೆ ಹಾಕ್ತಾಯಿದ್ದೀನಿ. ಇದು ಬೆಳ್ಳುಳ್ಳಿನೂ ಯೂಸ್ ಮಾಡ್ಬೋದು, ಆಪ್ಷನ್ನು, ಯೂಸ್ ಮಾಡ್ದಲ್ಲೂ ಇರ್ಬೋದು. ನಾನು ಯೂಸ್ ಮಾಡ್ತಾಯಿದ್ದೀನಿ, ನಂಗೆ ಇಷ್ಟ ಬೆಳ್ಳುಳ್ಳಿ. ಇದ್ರ ಜೊತೆನೆ
ಎಲ್ಲ ತರಕಾರಿಗಳನ್ನೂ ಹಾಕೋತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಲಿ ಅಂತ. ಸೂಪರ್ ಆಗಿರುತ್ತೆ ಸಾಂಬಾರು, ಯಾವ್ದಾದ್ರು ಫಂಕ್ಷನ್ಗಳಿಗೆಲ್ಲ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಇಡ್ಲಿಗೂ ಚೆನ್ನಾಗಿರುತ್ತೆ. ಇದನ್ನು ಇವಾಗಲೇ ಹಾಕೋತಾ ಇದ್ದೀನಿ, ಬೆಂದರೂ ಚೆನ್ನಾಗಿರುತ್ತೆ ಅಂತ. ಟೊಮೆಟೊ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಹಾಕೋತೀನಿ, ನೀರು ಬಿಟ್ಬಿಡುತ್ತೆ. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಆ್ಯಡ್ ಮಾಡ್ತೀನಿ. ಇಲ್ಲಿ ನೋಡಿ ವಿಕ್ಕಿ ಅವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ತಿರ್ಗಿಸೋದ್ರಲ್ಲಿ. ನೋಡಿ ಇಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಕಲ್ಲುಪ್ಪು. ಅವತ್ತು ಪಿಂಕ್ ಸಾಲ್ಟಲ್ಲಿ ಏನು ಸಿಕ್ಕಿತ್ತು ವಿಕ್ಕಿ? ಕಲ್ಲು, ದಪ್ಪ ಕಲ್ಲು, ಪಿಂಕ್ ಸಾಲ್ಟ್ ಥರನೇ ದಪ್ಪ ಕಲ್ಲು. ಯಪ್ಪ, ಅದು ಅವ್ರಿಗೆ ಸಿಕ್ಕಿತ್ತು, ಒಳ್ಳೆ ಉಪ್ಪು ಥರನೇ ಇತ್ತು. 100 ರೂಪಾಯಿ kg ಪಿಂಕ್ ಸಾಲ್ಟು, ಆದರೂ ಕಲ್ಲು. ಸೊ ಇಷ್ಟು ಅರ್ಶಿನ ಹಾಕೋತಾ ಇದ್ದೀನಿ. ಅವಾಗವಾಗ ಈ ಥರ ಸಾಂಬಾರು ತಿಂಗ್ಳಿಗೆ ಒಂದ್ಸಲ ಮಾಡ್ಕೊಳಕ್ಕೆ ಭಾಳ ರುಚಿಯಾಗಿರುತ್ತೆ. ಪೌಡರು ಫ್ರೆಶ್ ಮನೆಯಲ್ಲೇ ಮಾಡಿರ್ತೀವಲ್ಲ, ಗಮ್ಮಂತಿರುತ್ತೆ. ಇದಕ್ಕೆ ನುಗ್ಗೆಕಾಯಿ ಒಂದು ಆ್ಯಡ್ ಮಾಡ್ಕೊಳ್ಳಿ. ನಾನು ನುಗ್ಗೆಕಾಯಿ ಜಾಸ್ತಿ ರೇಟ್ ಇತ್ತು ಅಂತ ತರಿಸ್ಲಿಲ್ಲ, ಒಂದು ಸಿಂಗಲ್ ಅವೈಲೇಬಲ್ ಇರಲಿಲ್ಲ. 4-5ಕ್ಕೆ 50 ರೂಪಾಯಿ ಇತ್ತು, ಸೊ ತೊಗೊಳ್ಳಿಲ್ಲ ನಾನು. ಸೊ ಟೊಮೊಟೊ ಇದು ಸಣ್ಣದು 3 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಯಾಕಂದರೆ ಬೇಯಿಸಿಲ್ವಲ್ಲ ಅದಕ್ಕೆ. ಅದು ಸ್ವಲ್ಪ ಫ್ರೈ ಆಗಿದೆ ತರಕಾರಿ. ಸೊ ಇವಾಗ ಟೊಮೆಟೊ ಆ್ಯಡ್ ಮಾಡಿಕೊಂಡು ನೀರು ಬಿಟ್ಬಿಡುತ್ತಲ್ವಾ. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ 1-2 ಚಮಚಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ಪೌಡ್ರ್ ರೆಡಿ ಮಾಡ್ಕೊಬಿಡ್ತೀನಿ ನಾನು, ಗ್ರೈಂಡ್ ಮಾಡ್ಕೊಂಡು. ಸೊ ಇದು ಸ್ವಲ್ಪ ಫ್ರೈ ಆಗಿದೆ, 1-2 ಚಮಚ ನೀರು ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ ಲಿಡ್ನ. ಈಗ ಸ್ವಲ್ಪ ತರಕಾರಿ ಬೇಯಲಿ. ಇಷ್ಟು ಬೆಂದ್ಮೇಲೆ ಹುಣಸೆಹಣ್ಣು ಹಾಕ್ಕೊಳ್ಳಿ. ಹುಣಸೆ ಹುಳಿ ಮುಂಚೆ ಹಾಕ್ಕೊಂಡ್ರೆ ತರಕಾರಿ ಬೇಯಲ್ಲ. ಸೊ ಕೆಲವೊಂದು ವೀಡಿಯೋಸಲ್ಲೆಲ್ಲ ಹುಣಸೆಹಣ್ಣು ಮುಂಚೆನೇ ಹಾಕೋತಾರೆ, ಹಾಕ್ಕೋಬೇಡಿ, ಬೆಂದ ಮೇಲೆ ಹಾಕ್ಕೊಳ್ಳಿ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ಆರಕ್ಕೂ ಬಿಡಬಾರ್ದು, ಯಾಕಂತಂದರೆ ಏನಂತಾರೆ ಪೌಡ್ರ್ ಕನ್ಸಿಸ್ಟೆನ್ಸಿ ಬರಲ್ಲ. ಸೊ ಸ್ವಲ್ಪ ಸೆಮಿ ಆರಿದಾಗಲೇ ಅದನ್ನು ರುಬ್ಕೋಬೇಕು. ಬೇಳೆನ ಬೇಯಿಸಿ ಇಟ್ಟಿದ್ರು ಅಮ್ಮ, ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ಬೇಳೆನೂ ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಎಲ್ಲ ಹಾಕ್ಕೊಳ್ಳಿ, ನಾನು ಆಮೇಲೆ ಹಾಕ್ಕೊತೀನಿ. ನಮ್ಮಮ್ಮ ಪೌಡ್ರು ಮಾಡಮ್ಮ ಅಂತಂದರೆ ನೀರು ಹಾಕೋಬಿಟ್ಟೈತೆ. ಸೊ ಇವಾಗ ಇದನ್ನು ಹಾಗೆ ಸ್ವಲ್ಪ ಬಾಕ್ಸಲ್ಲಿ ಎತ್ತಿಟ್ಕೋಬೋದು. ಇದಿಷ್ಟು ಹಾಕ್ಬಾರ್ದು, ನಮ್ಮಮ್ಮ ನೀರು ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಇದು ನಾರ್ಮಲಾಗಿ ಪೌಡ್ರ್ ಆಗುತ್ತೆ. ಸೊ ಇದನ್ನು ಹಾಕ್ಕೊಳ್ಳಿ, 2-3 ಸ್ಪೂನ್ ಅಷ್ಟು ಸಾಕು. ಜಾಸ್ತಿ ಆಗಿದೆ. ಪೌಡರನ್ನು ನೀವು 1 ಮಂತ್ವರೆಗೂ ಯೂಸ್ ಮಾಡ್ಕೋಬೋದು. ಸೊ ಸಾಕಿಷ್ಟು, 3 ಸ್ಪೂನಷ್ಟು ಹಾಕಿದ್ದೀನಿ ನಾನು ಪೌಡ್ರ್ ಇದಕ್ಕೆ. PS5 ಬೇಕಂತೆ ಯಾವಾಗಲೂ ಕೇಳ್ತಾ ಇರ್ತಾರೆ. ಇದು PS4 ಅಲ್ವಾ ವಿಕ್ಕಿ? PS4 PS5 ಬೇಕಂತೆ. ನನಗೆ ಕೊಡಿಸು ಅಂತಿದ್ದಾರೆ. ನಾನು ಕೊಡ್ಸಲ್ಲ, ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಲ್ಲ ದುಡ್ಡು ಅಂತ ಹೇಳಿದೆ. ನಾನು 10-20,000 ಅಂತ ಅಂದ್ಕೊಂಡ್ರೆ 55,000, 58,000 ಅಂತೆ. ಯಾರು ಸ್ಪಾನ್ಸರ್ ಬಂದರೆ ಅವ್ರದ್ದು ಹಾಕ್ತೀನಿ ನಾನು ಇದರಲ್ಲಿ. ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಣ. ಇದು ಒಂದು ಕುದಿದ್ರೆ ಸಾಂಬಾರು ರೆಡಿ.
ಒಂದಿಷ್ಟು ಬೆಲ್ಲ ಹಾಕೊಳ್ಳಿ. ಸಪ್ಪೆ ಇತ್ತು, ಉಪ್ಪು ಹಾಕೋಬೇಕು ನಾನು. ಕರೆಕ್ಟಾಗಿರೋ ಸಕ್ಕದಾದ ಟೇಸ್ಟು. ವಿಕ್ಕಿ ಅವ್ರು ಊಟ ಮಾಡುವಾಗ ಅವ್ರನ್ನ ಮಿಕ್ಕಿದ್ ಕೇಳ್ತೀನಿ. ಇಷ್ಟು ಸಪ್ಪೆ ಇತ್ತು, ಇಷ್ಟು ಹಾಕೋತಾ ಇದ್ದೀನಿ. ಎಲ್ಲಿಂದ ಬಂದ್ರಿ? ಫಾರಿನ್. ಅವ್ರು ಬೆಳಗ್ಗೆ ಹೋಗಿದ್ದು ಶೂಟ್ಗೆ, ಫುಲ್ ಟಯರ್ಡ್ ಆಗಿದ್ರು. ಫುಲ್ ಟಯರ್ಡ್ ಆಗಿದ್ರು. ಕೆಳಗೆ ಹೋಗ್ತಾ ಇದ್ದೀನಿ. ಓ, ಏನು ಬ್ರೈಟಾಗಿ ಕಾಣಿಸ್ತಾ ಇದ್ದೀರಾ ನೀವು? ಹಾಂ. ಮನೆ ಕಟ್ತಾ ಇದ್ದಾರೆ ಪಕ್ಕದಲ್ಲಿ. ಇಲ್ಲಿ ಫುಲ್ ಕಾಣಿಸ್ತಿಲ್ಲ, ನೀವು ಹೊರಗಡೆ ಬರ್ಬೇಕು. ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲೊಬ್ರು ಕಾಮೆಂಟ್ ಮಾಡ್ತಾ ಇದಾರೆ ಡೆಲಿವರಿ ಬಾಯ್ ಅಂತ. ಅಯ್ಯೋ, ನಂದಿನಿ ರಂಗೋಲಿ ಹೋಗ್ಸ್ಬಿಡ, ಆಮೇಲೆ ಬೈದಾಕ್ತಾಳೆ. ಕೇಳ್ಸಲ್ಲ, ಜೋರಾಗಿ ಮಾತಾಡಿ. ಹೆಂಗಿದೆ ಅಂದೆ? ಚೆನ್ನಾಗಿದೆ. ಇಲ್ಲ ತಂದು ಇಷ್ಟು ದಿನ ಆದ್ಮೇಲೆ ತೋರಿಸ್ತಾ ಇದ್ದೀನಿ. ನಾಳೆ ಹೋಗುತ್ತೆ ವಾಪಸ್ ಏನಕ್ಕೆ ಇಟ್ಕೊಳ್ಳೋದಲ್ವಾ? 5.5 ಲಕ್ಷ ಕೊಟ್ರೆ ಇಟ್ಕೊತೀನಿ. 5.5 ಲಕ್ಷ ಕೊಟ್ರೆ ಇಟ್ಕೊತೀನಿ. ಹೊಸದ್ ಬರುತ್ತೆ. ಇದೆಲ್ಲ ಓಡಿಸಿದಾರಲ್ಲ, ಎಲೆಕ್ಟ್ರಿಕ್. ಏನಕ್ಕೆ ಇದೇ ನಾನು ನೋಡ್ತಾ ಇದೀನಲ್ಲ. ಎಲೆಕ್ಟ್ರಿಕ್ ಅಲ್ಲ, ಏನು ಇದಕ್ಕೆ ಬೆಲೆ. ಅಂದ್ರೂ 2 days ಇಂದ ಅದೇನದು ಏನ್ ತಗೊಂಡ್ ಬಂದಿಟ್ಟಿರೋದು ಮನೇಲಿ? ಚಾರ್ಜರಾ ಇದ್ರದ್ದು? ಚಾರ್ಜರ್ ಇಲ್ಲ, ಅವ್ರ ಮನೇಲಿ ಇಟ್ಟಿರೋದು. ಮತ್ತೆ ರೌಂಡ್ ಹೋಗ್ತೀಯಾ? ಓಡಿಸ್ತೀನ. ಯಾರು ಬೇಕಾದ್ರು ನಂಗೆ ಸೈಕಲ್ಲೇ ಓಡ್ಸಕ್ ಬರಲ್ವಲ್ಲ. ನಿಮ್ಗೆ ಜಾಗದಲ್ಲಿ ಹಂಪಲ್ಲಿ ಎಗರಿಸ್ಬಿಟ್ರೆ ಸೈಕಲ್ ಕುತ್ಕೋ. ಇಲ್ಲಿಂದ ಇಲ್ಲಿಗೆ ಅಷ್ಟೇ, ಇಲ್ಲಿಂದ ಅಲ್ಲಿವರು. ಜಾಗ ಅದೇ ಇಟ್ಟಿದ್ದೀರ ಅಷ್ಟೇ. ಆಯ್ತಾ? ಕುತ್ತಿ ಕರೆಕ್ಟಾಗಿ ಇಟ್ಕೊಳಕ್ಕಾಗ ಒಂದೇ ಕಡೆ. ಕಂಪಾರಿಸನ್ ಈ ಥರ ಸಣ್ಣಗಿರೋದ್ರಿಂದ ಇನ್ನೊಬ್ರು ಕುತ್ಕೋಬೋದು. ಇಲ್ಲಾಂದ್ರೆ ಆಗೋದು ತಗೊಂಡೋಗೋಣ. ಹಂಗೆ ಬೀಳ್ಸ್ಬಿಡಲ್ಲ, ಹಂಗೆ ತೊಗೊಂಬಂದ್ಬಿಟ್ಟು. ಸೌಂಡ್ ತಾನೆ, ಗುರ್ರ ಅಂತೆಲ್ಲ ಬರಲ್ವಾ? ಗುರ್ರ ಅಂತ ಬರೋಕೆ ಪೆಟ್ರೋಲ್ ಗಾಡಿನಾ? ಎಲೆಕ್ಟ್ರಿಕ್ ಗಾಡಿ, ಎಲ್ಲಾ ಗಾಡಿನೂ ಸ್ಟೈಲ್. ನಮ್ಮ ಹರ್ಷವರ್ಧನ್ ಅವ್ರು ಕೂತ್ಕೊಂಡ್ರೆ ಇವಾಗ. ಸಾಲ್ತಾ ನಿಮ್ಗೆ ಜಾಗ? ಹೆಂಗೆ 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 ಎಲ್ಲಿ ನೋಡಿ? ನಾನು ಕೂತಿದ್ದೆ, ನೋಡಿದ್ರ ವಿಕ್ಕಿಯಿಂದ? ಇಲ್ಲಿ ನೋಡಿ ಜಾಗ ನೋಡಿ. ನಾನು ಕೂತ್ಕೊಂಡ್ರು ಅಷ್ಟೇ ಜಾಗ ಇರಲ್ಲ ಅಲ್ಲಿ. ನಮ್ಮಂತವ್ರೆಲ್ಲ ಒಬ್ಬರೇ ಕೂತ್ಕೊಳಕ್ಕಾಗೋದು. ನಿಂತರ 5.2 ಇರೋರು ಇಬ್ರು ಕೂತ್ಕೊಬೋದು. ಇಲ್ಲ 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 5 ಇದೀನಿ ನಾನು. ಹೇಳಿ. ಇದೆಯಲ್ಲ ಸಸ್ಪೆನ್ಷನ್, ಈ ಒಂದು ಸಸ್ಪೆನ್ಷನ್ 50,000 ಬೆಲೆ ಬಾಳುತ್ತೆ. 50,000 ರುಪೀಸ್. ಅವ್ರದ್ದು BMW ಒಂದು 300cc 400cc ಗಾಡಿ. ಹೌದು, ಯಾವ ಗಾಡೀಲಿ ಬರುತ್ತೋ ಅದಕ್ಕೆ ಹಾಕೋ ಸಸ್ಪೆನ್ಷನ್. ಓಕೆನಾ? ಇನ್ನೇನು ಬೇಕು? 5.5 ಲಕ್ಷ ರೂಪಾಯಿ ಗಾಡಿ. ಆನ್ ರೋಡ್ ಪ್ರೈಸು. 100 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು. 3 ಥರ ಮೋಡ್ ಇದೆ, ಚೇಂಜ್ ಮಾಡ್ಕೊಂಡು ಹೆಂಗೆ ಬೇಕಾದ್ರೂ ಹೋಗ್ಬೋದು. ಆಮೇಲೆ ಗಾಡಿ ಹೋಗ್ಬೇಕಾದ್ರೆ ಬ್ರೇಕ್ ಹಿಡಿದ್ರೆ, ಆಕ್ಸಿಲೇಟರ್ನ ನಿಲ್ಲಿಸಿದ್ರೆ ಆಟೋಮೆಟಿಕ್ ಚಾರ್ಜ್ ಆಗುತ್ತೆ. ಆಯಿತಾ? ರೀಜನ್ರೇಷನ್ ಅಂತಾರೆ ಅದನ್ನು. ಎಲೆಕ್ಟ್ರಿಕ್ ಚಾರ್ಜ್ ಹಾಕಿ ಲೈಫ್ ಲಾಂಗ್ ಅದಷ್ಟು ಆಗ್ತಾ ಇರುತ್ತೆ. ಒಂದ್ಸಲ ಚಾರ್ಜ್ ಹಾಕಿದ್ರೆ ಲೈಫ್ ಲಾಂಗ್ ಆಗ್ತಿರುತ್ತೆ ಮಕ್ಕ. ಇನ್ನೇನು 5 ಅವರ್ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಫುಲ್ ಆಗುತ್ತೆ. ಇಷ್ಟೇನಾ? ಈ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರಲ್ಲ, ಆ ಚಾನೆಲ್ಸ್ ಅಲ್ಲೆಲ್ಲ ನೋಡಿದ್ಯಾ? ಎಷ್ಟು 1 hour ಡಿಸ್ಕ್ರಿಪ್ಷನ್ ಕೊಡ್ತಾರೆ. ಅದಕ್ಕೆ ಅನ್ಬಾಕ್ಸ್ ಕರ್ನಾಟಕ ಮತ್ತೆ UK ಎಕ್ಸ್ಟ್ರಾಸ್ನ ಫಾಲೋ ಮಾಡಿದ್ರೆ ಫುಲ್ ಡೀಟೇಲ್ಸ್. UK ಎಕ್ಸ್ಟ್ರಾಸ್ ಅಲ್ಲೂ ಹಾಕಿದ್ದೀರಾ? ಚಾರ್ಜ್ ಹಾಕೋ ಫಸ್ಟ್ ಅದನ್ನು. ಹೊಟ್ಟೆ ಹಸಿತಾ ಇದೆಯಾ? ತಿನ್ಕೊಂಡು ಬರಲಿಲ್ವಾ? ನಿಮ್ಮ ಗಾಡಿಯಲ್ಲಿ ಅಲ್ಲ, ನಿಮ್ಮದು ಸತೀಶ. ಓಕೆ, ಬಾಯ್ ಬಾಯ್ BMW. 3 ದಿವಸದಿಂದ ಗಾಡಿ ಇಲ್ಲೇ ಇತ್ತು, ನೋಡಿಲ್ಲ.
ಬೆಳಕಲ್ಲಿತ್ತು ನೋಡಿಲ್ಲ ನೀನು. ಈ ಕತ್ಲೆಯಲ್ಲಿ ಬಂದ್ಬಿಟ್ಟು ತೋರ್ಸು ಅಂತ ಇದೆಯಾ ಸುಮ್ಮನೆ ಮತ್ತೆ ಬಂದ ಯಾಕೆ ವಾಪಸ್ ಬಂದ್ರು? ಹಾ? ಕೀ ಕೊಡು. ಅಯ್ಯೋ ಕೀ ತಗೊಂಡೋಗಿಲ್ವಾ? ಕೀ ತಗೊಂಡು ಹೋಗಿಲ್ದೇ ಇರೋದ್ ನೀವು, ಕೊಟ್ಟಿಲ್ದೇ ಇರೋದ್ ನೀವು ದೊಡ್ಡೋರು. ಇನ್ನೊಂದೇನು ಗೊತ್ತಾ ಇದು ಹ್ಮ್ ಇವಾಗ ಎಲ್ಲಿವರೆಗೂ ಬಂತು ಎಲ್ಲೋ ಕೆಳಗೆ ಬಂದಿದ್ದು ಅಬ್ಸರ್ವ್ ಮಾಡಿದ ಆಫ್ ಮಾಡಿದ್ರೆ ಇದು ಇನ್ನೊಂದು ಅವ್ರು ಹೇಳಿದ್ರು ಹ್ಮ್ ಕೀ ಜೊತೆಲಿದ್ರೆ ಮಾತ್ರ ಗಾಡಿ ವರ್ಕ್ ಆಗೋದು. ಒಂದ್ಸಲಿ ಆಫ್ ಮಾಡ್ಬಿಟ್ರೆ ಆನ್ ಆಗಲ್ಲ. ಬಟ್ ಕೀ ಆನ್ ಮಾಡ್ಬಿಟ್ಟು ಕೀ ನಾನು ಇಸ್ಕೊಂಡ್ಬಿಟ್ಟು ಅವ್ನು ಹೋದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸ್ಟಾಪ್ ಮಾಡ್ದೇರಾ? ಸ್ಟಾಪ್ ಮಾಡಿದಿರ ಗಾಡಿ ಆಫ್ ಆಯ್ತು ಅಂದ್ರೆ ಹೋಯ್ತು ಅಷ್ಟೇ. ಇಲ್ಲೇ ನೋಡ್ಕೊಂಡಲ್ಲ. ಬಟ್ ಅದು ಅಡ್ವಾಂಟೇಜ್ ಅಷ್ಟೇ, ಡಿಸ್ಅಡ್ವಾಂಟೇಜ್ ಅಷ್ಟೇ ತಾನೆ. ಅಡ್ವಾಂಟೇಜ್ ಇದು, ಇದೊಂದು ಡಿಸ್ಅಡ್ವಾಂಟೇಜ್. ಆ ಥರ ಇರಬಾರ್ದು.